ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನೀವು ಬಿಗ್ ಬಾಸ್ ಮನೆಗೆ ನಾನು ಹೋಗ್ತೀನಿ ಅನ್ನೋ ಸುಳಿವು ಹೆಂಗೆ ಸಿಕ್ತೋ ಗೊತ್ತಿಲ್ಲ. ಕ್ಯಾಚ್ ಹಾಕ್ಕೊಂಡು ಬಾಯಿ ಬಿಡಿಸೋವರೆಗೂ ಬಿಡಲಿಲ್ಲ. ಬಟ್ ನಾನು ಬಾಯಿ ಬಿಟ್ಟಿರಲಿಲ್ಲ, ನಿಮಗೆ ಗೊತ್ತಿತ್ತು. ಬಟ್ ನನ್ನ ಪ್ರಯಾಣ ಅಲ್ಲಿಂದನೂ ಕೂಡ ನಾನು ಮನೆಯಿಂದ ಹೊರಗೆ ಬರೋವರೆಗೂ ನೀವು ಅಷ್ಟು ಅದ್ಭುತವಾಗಿ ನನ್ನನ್ನು ಕೈ ಬಿಡದೆ ಹಿಡ್ಕೊಂಡು ಬಂದಿದ್ದೀರಾ ಅಂತ ನಂಗೆ ಗೊತ್ತು. ಬಟ್ ಇವತ್ತು ಹೊರಗಡೆ ಬಂದಮೇಲೆ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರಲ್ಲ, ಅದು ನಂಗೆ ಇದ್ದಿದ್ದು ಖುಷಿ ಆಯಿತು. ಥ್ಯಾಂಕ್ ಯು. ಸೊ ಥ್ಯಾಂಕ್ಸ್, ಎಲ್ಲರೂ ಅಲ್ಲಿ ನನ್ನನ್ನು ಉಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ. ಸೀರಿಯಸ್ಲಿ ತುಂಬ ಸ್ಟಾರ್ಟಿಂಗು ನಾನು ನಿಮ್ಮನ್ನು ನೋಡ್ದಂಗೆ ಒಂದು ತಿಂಗಳು ಹತ್ತತ್ರ ಒಂದು ತಿಂಗಳು ಏನು ನಮ್ಮವರ ನಮ್ಮ ಅಶ್ವಿನಿನ ಅಂತ ಅನಿಸಿದ್ದು ಇದೆ. ಅದು ಸಿಚುವೇಶನ್ ಮಾಡಿರುತ್ತೆ. ನಾನು ಅದು ಇವನ್ ನಿಮ್ಮ ತಾಯಿಯವರು ಹೇಳಿದ್ರು, ನಿಮ್ಮ ಕರವೇ ನಮ್ಮ ಇವರು ಸರು ಹೇಳಿದ್ರು. ಬಟ್ ನಂಗೆ ನಿಮ್ಮ ಕೈಕಾಲೆಲ್ಲ ನೋಡಿ ತುಂಬ ದುಃಖ ಆಯಿತು. ಮ್ಯಾಮ್ ಏನು ಮ್ಯಾಮ್ ಏನಿದು ಆಟಕ್ಕೋಸ್ಕರ ಈ ಲೆವೆಲಿಗೆ ಹೆಂಗಿದು ಏನು ಕತೆ ಅಂತ. ಹೌದು, ಶಾಶ್ವತವಾಗಿ ಇವೆಲ್ಲ ಉಳ್ಕೊಳ್ಳೋ ಅಂಥದ್ದು. ಇದು ನನಗೆ ಗೊತ್ತಿಲ್ಲ ಏನು ಅಂಥೇಳಿ. ನಾನು ಹೊರಗಡೆ ಬಂದಮೇಲೆ ಆ್ಯಕ್ಚುಲಿ ಮನೆಯೊಳಗಡೆ ಇದ್ದಾಗ ಇದು ಯಾವುದು ನನ್ನನ್ನು ಜಾಸ್ತಿ ಕಾಡಲೇ ಇಲ್ಲ ಮೇಡಮ್. ಯಾಕೆಂದರೆ ಆಟ ಆಡಬೇಕು ಏನಾದರೂ ಒಂದು ಮಾಡಬೇಕು ಅನ್ನೋದೇ ಇತ್ತು ಬಿಟ್ಟರೆ. ಬಟ್ ಮನೆಯಿಂದ ಹೊರಗಡೆ ಬಂದಮೇಲೆ ಕೆಲವೆಲ್ಲ ವಿಚಾರಗಳು ಕಿವಿಗೆ ಬಿದ್ದಾಗ ನಾವು ಈಗ ಸಹಜವಾಗಿ ಏನೋ ಮಾತಾಡಿರೋದನ್ನು ಇಷ್ಟೂ ದೊಡ್ಡದಾಗಿ ಮಾಡಿರುವಂಥ ಜನ, ಅದೇ ಬಿಗ್ ಬಾಸ್ ಮನೆಯೊಳಗಡೆ ಇದ್ದಾಗ ಒಬ್ಬ ಹೆಣ್ಮಗಳ ಮೇಲೆ ಈ ರೀತಿ ಎಲ್ಲ ಹಲ್ಲೆ ಆದಾಗ ಯಾರಿಗೂ ಅನ್ನಿಸ್ಲೇ ಇಲ್ವಾ ಅದನ್ನು ಕೇಳಬೇಕು, ಅದನ್ನು ಧ್ವನಿ ಎತ್ತಬೇಕು ಅಂತ ಹೇಳಿ. ಮಾತಾಡೋ ಬರ್ದಲ್ಲೋ ಅಥವಾ ಆಟ ಆಡೋ ಬರ್ದಲ್ಲೋ ಸಹಜವಾಗಿ ನಾವು ಮಾಡೇ ಮಾಡ್ತೀವಿ. ಯಾಕೆಂತಂದರೆ ಒಂದು ಮನೆ ಅಂತ ಬಂದಾಗ, ಒಂದು ಕುಟುಂಬ ಅಂತ ಬಂದಾಗ ಸಹಜವಾಗಿ ಎಲ್ಲರೂ ಜಗಳ ಆಡ್ತೀವಿ. ಯಾರು ಏನು ತುಂಬ ಪಾಲಿಷ್ಡಾಗಿ ಏನು ಜಗಳ ಆಡಲ್ಲ. ಬಟ್ ನಾಟಕ ಮಾಡಿಕೊಂಡು ಮುಖವಾಡ ಹಾಕ್ಕೊಂಡು ನಾವು ಬದುಕಿದಿದ್ರೆ ಬಿಗ್ ಬಾಸಲ್ಲಿ ಬಹುಶಃ ಅದು ಜನಕ್ಕೆ ತುಂಬ ಇಷ್ಟ ಆಗ್ತಿತ್ತು ಅನಿಸುತ್ತೆ. ಬಟ್ ಆ ವ್ಯಕ್ತಿತ್ವ ನಂದಲ್ಲ. ನನಗೇನು ಅನ್ನಿಸ್ತೋ ನಾನು ಹೇಳ್ತೀನಿ. ಆದರೆ ಇನ್ನೊಂದೇನು ಅಂತಂದರೆ, ನಾನು ಯಾರ ತಂಟೆಗೂ ಸುಮ್ಮನೆ ಅಂತೂ ಹೋಗಲ್ಲ. ಯಾಕೆಂದರೆ ಹೊರ ಜಗತ್ತಲ್ಲೂ ಎಲ್ಲರೂ ನನ್ನ ನೋಡಿದ್ದಾರೆ. ನೀವು ಮಾಧ್ಯಮದವರಾಗಿ ನೀವು ನನ್ನ ನೋಡಿದ್ದೀರಾ, ಹೊರ ಜಗತ್ತಲ್ಲಿ ತುಂಬ ಜನ ನೋಡಿದ್ದಾರೆ. ಹೋಗಲ್ಲ. ಬಟ್ ನನ್ನ ವಿಚಾರಕ್ಕೆ ಅಂತ ಬಂದಾಗ ನಾನು ಯಾರನ್ನೂ ಬಿಡೋದೂ ಇಲ್ಲ. ನೀವು ಒಂದು ಮಾಡಿದ್ದೀರ ಅಂದಾಗ ನಾನು 100 ಮಾಡಲೇಬೇಕು ಅನ್ನೋದು ನನ್ನ ಮನಸ್ಥಿತಿ ಆಗಿರುತ್ತೆ. ಬಟ್ ಎಲ್ಲೂ ಕೂಡ ನಾನು ಯಾರನ್ನೂ ಒಂದು ಅವಾಂಛ ಶಬ್ದಗಳಿಂದ ನಿಂದನೆ ಮಾಡಿರೋದಾಗಲಿ ಅಥವಾ ಚೀಪಾಗಿ ಮಾತಾಡಿರೋದಾಗಲಿ ನಾನು ಮಾಡಿಲ್ಲ. ಧ್ವನಿಲಿ ಮಾತಾಡಿದ್ದೀನಿ. ಬಟ್ ನಾನು ಕೊನೆವರೆಗೂ ಫೈಟ್ ಮಾಡಿದ್ದು ಒಂದೇ, ನೀವು ಏಕವಚನ ಪದ ಬಳಕೆ ಮಾಡಬೇಡಿ. ಇನ್ನು ಆಯಿತು, ನೀನು ನಂಗೆ ಮಾಡ್ತೀನಿ ಅಂದರೆ ನಾನು ನಿಂಗೆ ಮಾಡ್ತೀನಿ, ನೀನು ಅಂದರೆ ನೀನು ಅಂತಲೇ ಅಂತೀವಿ, ಹೋಗಲೇ ಅಂದರೆ ಹೋಗಲೇ ಅಂತಲೇ ಅಂತೀವಿ. ಸೊ ಇದನ್ನು ನಾವು ಮಾಡ್ತಾ ಬಂದ್ವಿ ಬಿಟ್ಟರೆ ಇದು ತುಂಬ ದೊಡ್ಡದಾಗಿ ಕಾಣಿಸಿದೆ ಹೊರಗಡೆ. ಹೌದು, ದೊಡ್ಡದಾಗಿ ಕಾಣಿಸಿರುತ್ತೆ. ಆ್ಯಟ್ ದ ಸೇಮ್ ಟೈಮ್ ಇದನ್ನು ದೊಡ್ಡದು ಮಾಡೋ ಅಂತ ಕೆಲವ್ರಿಗೆ ನಾನು ಕೇಳ್ತೀನಿ. ಅಲ್ಲೆಲ್ಲ ಒಂದು ಡಿಕ್ಷನರಿನೇ ಕೆಲವ್ರು ಬರೆದ್ಬಿಟ್ಟು ಹೋಗಿದ್ರು, ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಅಂತ. ಕೆಲವ್ರು ಬಂದವರು ಬಾಯಲ್ಲಿ ಬರದೇ ಇರೋವಂಥ ಪದ ಬಳಕೆ ಎಲ್ಲ ಇಡೀ ಬಿಗ್ ಬಾಸ್ ಮನೇಲಿ ಮಾತಾಡಿ ಹೋಗಿದ್ರು. ಪರ್ಚಿ ಗೀಚಿ ಉಗಿದು ಅವಮಾನ ಮಾಡಿ ಎಲ್ಲ ಮಾಡಿ ಹೋಗಿದ್ದು. ಇದು ಯಾವುದೋ ಹೊರ ಜಗತ್ತಿಗೆ ಕಾಣಲಿಲ್ವಾ? ಯಾಕೆ ನೀವು ತೋರಿಸ್ಬಾರ್ದು? ಯಾಕಂದ್ರೆ ಇಷ್ಟೆಲ್ಲ ನೋಡಿ, ನಂಗೆ ಗೊತ್ತಿತ್ತು ನೀವು ಮಾತಾಡಿದ್ದೆಲ್ಲ ಏನೋ ಒಂದು ಆಯ್ತು ಅಂದ್ರೆ ನಂಗೆ ನೀವು ತೋರಿಸ್ಬೇಕು ಅದನ್ನ. ದಯವಿಟ್ಟು ರಿಕ್ವೆಸ್ಟ್ ಇದು, ನಾನೀಗ ನೋಡಿದೆ, ನಂಗೆ ತೋರಿಸ್ಬೇಕು ನೀವು ಪ್ಲೀಸ್. ಯಾಕಂದ್ರೆ ಆ ಲೆವೆಲ್ ಬಹಳ ಬೇಜಾರಾಯ್ತು ಮ್ಯಾಮ್. ನಂಗೆ ಬರೀ ಕೈ ಅನ್ಕೊಂಡಿದ್ದೆ, ಇಡೀ ಕಾಲು ತೊಡೆ ಗಂಟಲು ಪರ್ಚಿ ಈ ತರ ತುಂಬ ಅವಮಾನ ಮಾಡೋವಂಥ ಪ್ರಯತ್ನ ಆಯಿತು. ನನ್ನನ್ನು ತುಂಬ ಕೆಳಗಿಟ್ಟು ಮಾತಾಡುವಂಥ ಪ್ರಯತ್ನ ಆಯಿತು. ಬಟ್ ಒಂದು ನಂಗೆ ಅರ್ಥ ಆಯಿತು, ಯಾರೇ ಮನೆ ಒಳಗಡೆ ಬರ್ತಾಯಿದ್ರು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸು, ಅವ್ರ ತಲೆಯಲ್ಲಿ ಎಲ್ಲರ ತಲೆಯಲ್ಲಿ ಹೇಗಿರ್ತಿತ್ತು ಅಂದರೆ, ಅಶ್ವಿನಿ ಇದರ ಒಳಗಡೆ ಹೋಗಬೇಕು, ಅವ್ರು ಪ್ರಚೋದನೆ ಮಾಡಬೇಕು, ಜಗಳ ತೆಗಿಬೇಕು. ರಘು ಅವರಿಂದ ಹಿಡಿದು, ರಕ್ಷಿತಾ ಅವರಿಂದ ಹಿಡಿದು, ರಿಷಾ ಅವ್ರು ಬಂದರು, ಅವರಿಂದ ಹಿಡಿದು ರಜತ್, ಚೈತ್ರ ಎಲ್ಲರೂ ಬರ್ತಾ ಇದ್ದಿದ್ದು ಹೇಗೆ ಅಂತಂದರೆ, ಮನೆ ಒಳಗಡೆ ಯಾವುದೋ ಒಂದು ವಿಲನ್ ಸೇರ್ಕೊಬಿಟ್ಟಿದೆ, ಆ ವಿಲನ್ನ ನಾವು ಟಾರ್ಗೆಟ್ ಮಾಡಬೇಕು. ಬಟ್ ನನ್ನ ಕೊನೆಗೆ ಅರ್ಥ ಆಗಿದೆ ಏನು ಅಂದರೆ ಮೇಡಮ್, ಈ ಆಟ ಹೇಗಿರುತ್ತೆ ಅಂದರೆ, ನೀವು ಬಿಗ್ ಬಾಸ್ ಮನೇಲಿ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೋಬೇಕು ಅಂದರೆ ನೀವು ಮೌನವಾಗಿ ಒಂದು ಕಡೆ ಇದ್ದರೆ ಗೊತ್ತಾಗಲ್ಲ. ನೀವು ಯಾರಿದ್ದಾರೋ ಅಲ್ಲಿ ಸ್ವಲ್ಪ, ಈಗ ನನ್ನ ಜೊತೆ ಜಗಳ ತೆಗೆದಾಗ ಇನ್ನೊಂದು ವಾರ ನೀವು ಬಿಗ್ ಬಾಸ್ ಮನೇಲಿ, ಅದು ನಿಮ್ಮ ಬ್ರೆಡ್ ಆ್ಯಂಡ್ ಬಟರ್. ನೀವು ನನ್ನ ಜೊತೆ ಜಗಳ ತೆಗಿಬೇಕು, ನಾನು ನಿಮ್ಮ ಸ್ಟ್ರಾಟಜಿ ಕಾರ್ಡು. ನಿಮ್ಮ ಉಳಿವಿಗಾಗಿ, ನಿಮ್ಮ ಒಂದು ಅಸ್ತಿತ್ವಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ನೀವು ನಮ್ಮ ಅಸ್ತಿತ್ವವನ್ನು ಕೆಳಗಿಡ್ತೀರಾ. ಬೇಕು ಬೇಡ ಅಂದರೂ ಕೆರ್ಕೊಂಡು ನನ್ನ ಹತ್ರ ಜಗಳಕ್ಕೆ ಬರೋರು.